ಜಾತಿ ಅನ್ನೋದಿದೆ. ಅಫ್ಕೋರ್ಸ್ ನಮಗೆ ಇದ್ರ ಬಗ್ಗೆ ಪ್ರಜ್ಞೆ ಇರಬೇಕಾಗಿದೆ. ಆದರೆ ನಮಗೆ ಇರಬಾರದಾಗಿರುವುದು ಎಂತಂದರೆ ಜಾತಿವಾದ. ಜಾತಿಯ ಶ್ರೇಷ್ಠತೆಯನ್ನ ನಾವು ಮುಂದಕ್ಕೆತ್ತಿಕೊಂಡು ಹೋಗುವಂತಹ ವಾದ ಅಲ್ಲ. ನನ್ನ ಜಾತಿ ಶ್ರೇಷ್ಠ ಅಲ್ಲ. ಒಂದು ದಲಿತರ ಇಶ್ಯೂ ಆಯ್ತು ಅಂತಂದ್ರೆ, ದಲಿತರ ಮೇಲಿನ ದೌರ್ಜನ್ಯ ಆಯ್ತು ಅಂತಂದ್ರೆ ಅದು ದಲಿತರ ಇಶ್ಯೂ ಅಲ್ಲ, ಅದು ಸಾಮಾಜಿಕ ಇಶ್ಯೂ, ಸೋಷಿಯಲ್ ಇಶ್ಯೂ. ದಿಸ್ ಇಸ್ ಸೋಷಿಯಲ್ ಕನ್ಸರ್ನ್. ಅದು ಸಾಮಾಜಿಕವಾಗಿರುವಂತಹ ವಿಷಯ. ಈಗ ನಾವು ಅದನ್ನ ಸಮಗ್ರವಾಗಿ ನೋಡಬೇಕಾಗಿದೆ. ಸಂವಿಧಾನ ಇರುವುದು ನಮಗೆ ಬೆಂಬಲವಾಗಿ ಎಲ್ಲವನ್ನ ಸಮಗ್ರವಾಗಿ ನೋಡಲಿಕ್ಕೆ. ಯಾವುದೇ ಕಾರಣದಿಂದ, ಯಾವುದೇ ಕಾರಣದಿಂದ ಅದನ್ನ ಅವರು ದೌರ್ಜನ್ಯ ಮಾಡಿದಾಗ ನಮಗೆ ಅದು ದಲಿತರ ಇಶ್ಯೂ ಮಾತ್ರ, ದಲಿತರು ಮಾತ್ರ ಅದನ್ನು ನೋಡಬೇಕು ಅಂತ ಅನ್ನೋದಲ್ಲ. ಅಲ್ಪಸಂಖ್ಯಾತರು ಅಥವಾ ತೃತೀಯ ಲಿಂಗಿಗಳು ಈ ಸಮಾಜದಲ್ಲಿ ಯಾರ್ಯಾರೆಲ್ಲ ನಮ್ಮ ಜೊತೆಯಲ್ಲಿ ಸಹಬಾಳ್ವೆ ಇದೆಯೋ, ಸಹಜೀವಿಗಳಾಗಿದ್ದಾರೋ ಅವರ ಇಶ್ಯೂಗಳಾಯ್ತು ಅಂತಂದ್ರೆ ಅದನ್ನ ಅಡ್ರೆಸ್ ಮಾಡಬೇಕಾಗಿರೋದು ಆ ಸಮುದಾಯದವರು, ಆ ಗುಂಪಿನವರು, ಅದರೊಂದಿಗೆ ಗುರುತಿಸಿಕೊಂಡಿರೋರು ಮಾತ್ರ ಅಲ್ಲ. ಇದು ಅವೆಲ್ಲವೂ ಕೂಡ ಈಗ ಒಂದು ಸೋಷಿಯಲ್ ಇಶ್ಯೂ. ಅದೊಂದು ಜಾತಿ ಎನ್ನುವುದು ಅಸ್ಪೃಶ್ಯತೆಗೆ ಒಳಗಾಗುವಂತಹ ದಲಿತರಿಗೆ ಅಥವಾ ಇತರರಿಗೆ ಮಾತ್ರ ಅದು ವಿಷಯ ಅಲ್ಲ, ಅದು ಪಿಡುಗಲ್ಲ, ಅದು ಸಾಮಾಜಿಕ ಪಿಡುಗು. ಈ ವಿಷಯವನ್ನ ನಾವು ಗಂಭೀರವಾಗಿ ಗಮನಿಸಿಕೊಳ್ಬೇಕಾಗಿದೆ. ನಾವು ಅವುಗಳನ್ನ ಇದರ ತುಂಬಾ ವರ್ಷಗಳಿಂದ ಈ ದಲಿತ ಸಾಹಿತ್ಯ ಅಂತ ಅನ್ನುವುದು ಅವರ ಅಭಿವ್ಯಕ್ತಿಗಳು, ಅವರ ಭಾವನೆಗಳು, ಅವರ ವಿಚಾರಗಳು ಮತ್ತು ಅವರ ಅನುಭವಗಳು, ಈ ಮೂರನ್ನ ಅವರು ಹಂಚಿಕೊಳ್ತಾ ಬರ್ತಾ ಇದ್ದಾರೆ. ಕಾಲದಿಂದ ಕಾಲಕ್ಕೆ ಅವು ತಮ್ಮ ಸ್ವರೂಪವನ್ನ ಬದಲಾಯಿಸಿಕೊಳ್ಳುತ್ತಲೂ ಇವೆ. ಮಾಧವ ಚೆನ್ನಯ್ಯ ಅವರ ವಚನವನ್ನ ನೋಡಿದಾಗ ಅವರು ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ಅಂತ ಹೇಳಿದ್ರು. ಮತ್ತೆ ಮುಂದಕ್ಕೆ ಹೋದಾಗ ಆಚಾರವೇ ಕುಲ, ಅನಾಚಾರವೇ ಹೊಲೆ ಅಂತ ಹೇಳಿದ್ರು. ಇನ್ನೂ ಮುಂದಕ್ಕೆ ಹೋದಾಗ ಅವರು ಹೇಳ್ತಾರೆ, ಇಂತಿ ಉಭಯ ತಿಳಿದರಿಯಬೇಕು, ಅರಿ ನಿಜಾತ್ಮ ರಾಮ. ತನ್ನ ತಾನು ತಿಳಿದುಕೊಳ್ಳುವುದರ ಮೂಲಕ, ಒಬ್ಬ ವ್ಯಕ್ತಿ ತನ್ನ ತಾನು ತಿಳಿದುಕೊಳ್ಳುವುದರ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುವುದು, ಎಲ್ಲವನ್ನೂ ಅರಿಯುವುದು. ಮನುಷ್ಯ ನಿರ್ಮಿತವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ, ಎಲ್ಲ ಗುರುತುಗಳನ್ನ ನೀನು ಹೊಡೆದು ಹಾಕಿ ನಿನ್ನ ನಿಜವಾದ ಸೆಲ್ಫ್, ಯುವರ್ ಇನ್ನರ್ ಸೆಲ್ಫ್, ಇದನ್ನ ನೀನು ತಿಳಿದುಕೊಳ್ಳು ಅಂತಂದ್ರೆ ಎಸ್ ಅಫ್ಕೋರ್ಸ್ ಎಲ್ಲರನ್ನ ಕೂಡ ನಾವು ಒಳಗೊಳ್ಳೋದಕ್ಕೆ ಸಾಧ್ಯ ಅಂತ ಅನ್ನುವಂತಹ ಆತ್ಮದ ತಿಳುವಳಿಕೆಯ ವಿಷಯದಲ್ಲಿ ಅವರು ಕೇಂದ್ರೀಕರಿಸ್ತಾ ಹೋಗ್ತಾರೆ. ಆತ್ಮವನ್ನ ಕೇಂದ್ರೀಕರಿಸಿಕೊಂಡು ನೋಡುವುದು, ಅದರ ಮೂಲಕ ಸಮಾನತೆಯನ್ನು ಸಾಧಿಸೋದು, ಈ ಮನುಷ್ಯ ನಿರ್ಮಿತವಾಗಿರುವಂತಹ ಭೇದಗಳನ್ನ ಹೊಡೆಯುವುದು. ಅದೇ ರೀತಿಯಲ್ಲಿ ಆತ್ಮನಿರ್ಮಿತಕ್ಕೆ ಅದೆಲ್ಲ ಕಷ್ಟ ಆಗೋಯ್ತು, ನಮ್ಗಾಗ್ಲಿಲ್ಲ ಅಂತಂದಾಗ ಮುಂದೆ ಭಕ್ತಿ ಪರಂಪರೆ ಹುಟ್ಟಿತು. ದೇವರ ದೃಷ್ಟಿಯಲ್ಲಿ ಅಂತ ತಗೊಂಡ್ರು. ಆಗ ಸಂವಿಧಾನ ಇರಲಿಲ್ಲ. ಸಂವಿಧಾನ ಅಂತ ಅನ್ನುವುದು ನಮ್ಮನ್ನ ಕಾಪಾಡಲಿಕ್ಕೆ ಇಲ್ಲದೇ ಇದ್ದಂತಹ ಸಮಯ. ಅಲ್ಲಿ ಹೆದರ್ಬೇಕಾಗಿದ್ದು ಅಟ್ಲೀಸ್ಟ್ ದೇವರಿಗೆ. ದೇವರ ದೃಷ್ಟಿಯಲ್ಲಿ ನಾವು ಏನು ಅಂತ ಅನ್ನೋದನ್ನ ಅವರು ಜಗತ್ತಿಗೆ ಹೇಳ್ತಾ ಬಂದರು. ದಲಿತ ಸಾಹಿತ್ಯ ಅಲ್ಲೂ ಹುಟ್ಟಿತು. ಚೌಕಾ ಮೇಳ ಮಹಾರಾಷ್ಟ್ರದಲ್ಲಿ, ನಾಮದೇವ ಕೂಡ ದಲಿತ ಸಂತ. ಚೌಕಾ ಮೇಳ ದಲಿತ ಸಂತ. ಈ ಚೌಕಾ ಮೇಳನಿಗೆ ಪಂಢರಪುರದಲ್ಲಿ ಪ್ರವೇಶ ಸಿಗಲಿಲ್ಲ. ಅವನ ಭಗವಂತನ ಪಾಂಡುರಂಗನ ನೋಡಬೇಕು, ಒಳಗಡೆ ಹೋಗಬೇಕು, ಅವನಿಗೆ ಪ್ರವೇಶ ಇಲ್ಲ. ಅವನು ಗುಡಿಸುವವನು, ಅವನು ಮೆಟ್ಟಲುಗಳನ್ನೆಲ್ಲ ಮಾಡ್ತಾನೆ, ಮಟ್ಟತಾನೆ, ಎಲ್ಲ ಆಗ್ತದೆ.
ಆದರೆ ಅವನಿಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಗಾರೆ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಮೆಟ್ಟಲುಗಳನ್ನ ಕಟ್ಟುವ ಕೆಲಸ ಮಾಡಿದ್ರು ಕೂಡ ಪಂಡ್ರಾಪುರದ ವಿಠಲನ ದೇವಸ್ಥಾನಕ್ಕೆ ಅವನಿಗೆ ದೇವಸ್ಥಾನದೊಳಗಡೆಗೆ ಪ್ರವೇಶ ಇರಲಿಲ್ಲ. ಅವನು ಪಾಂಡುರಂಗನ ನೋಡಲೇಬೇಕು ಅಂತ ಹೇಳಿ ಅವನು ತುಂಬಾ ಹಾತೊರಿತಾ ಇದ್ದ, ಅಭಂಗಗಳನ್ನ ರಚಿಸಿದ್ದ. ಮುಂದೆ ಮಂಗಳವೇಡಿ ಅನ್ನುವಂತಹ ಒಂದು ಜಾಗದಲ್ಲಿ ಗೋಡೆ ಕಟ್ಟಿಸಬೇಕಾದ್ರೆ ಒಂದು ಗೋಡೆ ಕಟ್ಟುವಾಗ ಏನೋ ಹೆಚ್ಚು ಕಡಿಮೆ ಆಗಿ ಗೋಡೆ ಬಿದ್ದು ಚೌಕಾಮೇಳ ಸತ್ತು ಹೋದ. ನಾಮದೇವ ಆ ಚೌಕಾಮೇಳನ ಮೂಳೆಯನ್ನ ಎತ್ಕೊಂಡು ಪಂಡರಾಪುರದ ದೇವಸ್ಥಾನದೊಳಗಡೆ ಪ್ರವೇಶ ಮಾಡ್ತಾನೆ. ಹೀಗಾದರೂ ಅವನು ಪ್ರವೇಶಿಸದೇ ಇಲ್ಲ. ಹಾಗೆ ಪ್ರವೇಶಿಸಿ ಅವನು ಹೋದಾಗ ಅವನನ್ನ ಬಲಾತ್ಕಾರವಾಗಿ ಡಬಲಾಗ್ತದೆ, ಅದು ಹೊರಗಡೆಗೆ ಬೀಳ್ತದೆ, ಅದು ಮೆಟ್ಲಿಗೆ ಬೀಳ್ತಾ ಹೋಗ್ತದೆ. ಅದನ್ನೆಲ್ಲ ರೂಪಗಳನ್ನು ಕಟ್ಕೊಳ್ತಾನೆ. ನೀವು ಹಂಗೆಲ್ಲ ಅದನ್ನು ಬಂದ್ಬಿಡುತ್ತಾ ಹಿಂಗೆ ಬಂದ್ಬಿಡುತ್ತ ಅಂತೆಲ್ಲ ಯೋಚನೆ ಮಾಡಬೇಡಿ. ತುಂಬಾ ವೈಚಾರಿಕವಾಗಿ ನೋಡಬೇಡಿ, ತಾರ್ಕಿಕವಾಗಿ ನೋಡುವುದು ಬೇಡ. ನಮ್ಮ ಹಿರಿಯರು ಕಥನ ಪರಂಪರೆಯಲ್ಲಿ ರೂಪಕಗಳನ್ನು ಅತ್ಯದ್ಭುತವಾಗಿ ಬಳಸಿದ್ದಾರೆ. ನಾಮದೇವ ಅಂತಾನೆ ಅದು ಕೆಳಗಡೆ ಮೆಟ್ಲಿಂದ ಒಂದೊಂದು ಮೆಟ್ಲಿಂದ ಕೆಳಗಡೆ ಬಿದ್ದು ಹೋಗ್ತಾ ಇದ್ರೆ ಅದು ಠಲ್ ಠಲ್ ವಿಠಲ್ ವಿಠಲ್ ಅಂತ ಹೇಳ್ತಾ ಇತ್ತು. ಅವನ ಮೂಳೆ ಅಂತ ಹೇಳ್ತಾರೆ. ಇದರರ್ಥ ಅದು ಮೂಳೆ ನಿಜವಾಗಿ ವಿಠಲ ವಿಠಲ ಅಂತ ಬಾಯಿ ಬಂದು ಹೇಳ್ತು ಅಂತಲ್ಲ, ರೂಪಕ. ಅಷ್ಟೊಂದು ಅವನು ವಿಠಲನ ಪರಮ ಭಕ್ತನಾಗಿದ್ರು ಕೂಡ ಅವನಿಗೆ ಸಿಗ್ಲಿಲ್ಲ. ಇವತ್ತಿನ ದಿವಸ ಪಂಡರಾಪುರದಲ್ಲಿ ಮೆಟ್ಲುಗಳನ್ನ ಹತ್ತಿ ಹೋಗುವ ಮುಂಚೆ ಪಕ್ಕದಲ್ಲಿಯೇ ಬಲಗಡೆ ಪಕ್ಕದಲ್ಲಿಯೇ ಮೊದಲು ನಿಮಗೆ ಸಿಗುವುದು ಚೌಕಾಮೇಳ. ಯಾರು ಅದನ್ನ ನೋಡೋದಿಲ್ಲ. ಇವತ್ತು ಪಂಡರಾಪುರದಲ್ಲಿ ನೀವು ನೇರವಾಗಿ ಒಳಗಡೆ ಹೋಗಬಹುದು. ಯಾರು ನಿಮಗೆ ಪುರೋಹಿತರು ಅಡ್ಡ ಬರೋದಿಲ್ಲ. ನೀವೇ ನೇರವಾಗಿ ಹೋಗಿ ಪಾಂಡುರಂಗನ ಪಾದಗಳನ್ನ ಹಿಡ್ಕೊಬಹುದು, ನಮಸ್ಕಾರ ಮಾಡಬಹುದು, ಮುಟ್ಟಬಹುದು, ದೇವರನ್ನ ಮುಟ್ಟಬಹುದು, ಗರ್ಭಗುಡಿ ಒಳಗೆ ಹೋಗ್ಬೋದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಬ್ರಾಹ್ಮಣೇತರರನ್ನ ಅಥವಾ ಸವರ್ಣೀಯರೇತರನ್ನ ಹೊರಗಡೆ ನಿಲ್ಲಿಸಿದ್ದಾಗ, ದೇವಸ್ಥಾನದೊಳಗಡೆಗೆ ಬಿಡದೇ ಇದ್ದಾಗ ಒಂದು ಭಕ್ತಿ ಚಳವಳಿ ಉಂಟಾಯಿತು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದು, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದು. ದೇವರು ಒಂದು ಬೇಡ ಅಂತ ಅನ್ನೋದಾಗಿದ್ರೆ ಅವನು ಯಾಕೆ ಸೃಷ್ಟಿ ಮಾಡ್ತಿದ್ದ? ಅವರ ಪ್ರಶ್ನೆ. ಹೀಗೆ ನಾಮದೇವ, ಜ್ಞಾನದೇವ, ಚೌಕಾಮೇಳ, ಹೀಗೆ ಹಲವು ನೂರಾರು ಜನ ನಡೆಸಿದ ಭಕ್ತಿ ಚಳವಳಿಯ ಪ್ರತಿಫಲ ನಾವೆಲ್ಲರೂ ಇವತ್ತು ಯಾವ ಪುರೋಹಿತರ ಅಡ್ಡ ಅಡೆತಡೆಗಳಿಲ್ಲದೆ ಪಾಂಡುರಂಗನ ನಾವು ಮುಟ್ಟಬಹುದು, ನಮಸ್ಕಾರ ಮಾಡಿ ನಾನು ಮಾತಾಡ್ಬೋದು ಅಂತ. ನನಗೆ ಮಾತಾಡಿ ಅಭ್ಯಾಸ, ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಭ್ಯಾಸ. ಹೀಗೆ ಈ ದಲಿತ ಸಾಹಿತ್ಯ ಅನ್ನುವುದು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೂಪಗಳಲ್ಲಿ ಹುಟ್ಟುಕೊಳ್ತಾನೆ ಬಂತು. ಸಾಮಾಜಿಕ ಪರಿವರ್ತನೆಯ ಜೊತೆಯಲ್ಲಿ ಇದು ಹುಟ್ಟುಕೊಳ್ತಾ ಬಂತು. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದಂತೂ ಅದು ಇನ್ನೂ ಸ್ಪಷ್ಟವಾಗಿ ಢಾಳಾಗಿ ನಮಗೆ ಕಾಣಿಸ್ತದೆ. ನಮ್ಮ ಕರ್ನಾಟಕದಲ್ಲಿ ಒಂದು ವೇಳೆ ಬಸವಣ್ಣನ ವಚನ ಚಳುವಳಿ, ಶರಣ ಸಂಸ್ಕೃತಿ ಯಶಸ್ವಿ ಆಗಿದ್ದರೆ, ಮಾಡಲಾಗಿ ಉಳ್ಕೊಂಡು ನಮ್ಮ ಕಣ್ಣು ಮುಂದೆ ಇದೆ ಅಂತ ಅನ್ನೋದಷ್ಟೇ ಈಗ ನಮಗೆ ಯಶಸ್ಸು. ಮಾಡೆಲ್ ಆಗಿ ಒಂದು ಮಾದರಿಯಾಗಿ ಉಳ್ಕೊಂಡಿದೆ ಅಂತ ಅನ್ನೋದೇ ನಮಗೆ ಯಶಸ್ಸು. ಆದರೆ ಅದು ಯಶಸ್ವಿ ಆಗಿದೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಆ ನಂತರವೂ ಇದೆಯಲ್ಲ ಅಸ್ಪೃಶ್ಯತೆ, ಆ ನಂತರವೂ ಇದೆಲ್ಲ. ಯಾರು ಬಸವಣ್ಣನ ಅನುಯಾಯಿಗಳು ಅಂತ ಹೇಳ್ಕೊಳ್ತಾರೋ ಅವರು ಬ್ರಾಹ್ಮಣರಿಗಿಂತ ಹೆಚ್ಚು ಅಸ್ಪೃಶ್ಯತೆಯನ್ನ ಆಚರಿಸುವಂತಹ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ, ಪ್ರಸಂಗಗಳನ್ನ ನೋಡ್ತಾ ಇದ್ದೀವಿ. ಲಿಂಗಾಯತರಿಗೆ ಪೈಪೋಟಿಗೆ ಬ್ರಾಹ್ಮಣರು, ಅವ್ರಿಗಿಂತ ಚೆನ್ನಾಗಿ ನಾವು ಮಡಿ ಮಾಡಬೇಕು, ಅವ್ರಿಗಿಂತ ನಾವು ಚೆನ್ನಾಗಿ ಶುದ್ಧವಾಗಿರಬೇಕು, ಅವರಿಗಿಂತ ಹೆಚ್ಚು ಅಸ್ಪೃಶ್ಯತೆಯನ್ನ ಆಚರಿಸಿದಷ್ಟು ನಾವು ಅಷ್ಟಷ್ಟು ಪಾವಿತ್ರರು ಅಂತ ತೋರಿಸಿಕೊಳ್ಳುವಂತಹ ತವಕ ಇರುವವರೆಲ್ಲರೂ ಈ ಶ್ರೇಷ್ಠತೆಯ ವ್ಯಸನದಲ್ಲಿ ಇರ್ತಾರೆ.